ಚೆನ್ನಾಗಿ ಬಂತ ನೀರು. ದೇವಾಲಯ ನಮ್ಮ ದೇವಸ್ಥಾನಕ್ಕೆ ಬಂದರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಇಲ್ಲಿ ಆರಾಮಾಗಿದ್ದೀನಿ. ನನ್ನ ಪಾರ್ಟ್ 1 ವಿಡಿಯೋನ ನೋಡಿಲ್ಲ ಅಂತ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಬನ್ನಿ. ನನ್ನ ಪಾರ್ಟ್ 2 ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ ನಮ್ಮ ಟೆಂಪಲ್ ಹತ್ತತ್ರ ಬಂದಿದ್ದೀನಿ. ನಮ್ಮ ಮನೆ ದೇವರು ಹಾಸನಿಂದ 35 ಕಿಲೋಮೀಟರ್ ಆಗುತ್ತೆ, ಮಳಲಿ ಅಂತ ಹೇಳಿ. ಅಲ್ಲಿ ನಮ್ಮ ಮನೆ ದೇವ್ರು ಇರೋದು. ಆಲ್ರೆಡಿ ನೀವು ಪಾರ್ಟ್ 1ಅಲ್ಲೆಲ್ಲ ನೋಡಿದ್ದೀರಾ ನಾನು ಯಾಕೆ ಹೋಗ್ತಾ ಇದ್ದೀನಿ, ಏನು ಹರಕೆ ಮಾಡ್ಕೊಂಡಿದ್ದೀನಿ ಅಂತ. ಇವಾಗ ನಾನು ಹರಕೆಗೆ ಏನೇನು ಕೊಡ್ತೀನಿ ಅನ್ನೋದನ್ನು ಮತ್ತು ಏನೇನು ಐಟಮ್ಸ್ ತೊಗೋತೀನಿ, ಎಲ್ಲಿ ಐಟಮ್ಸ್ ತೊಗೋತೀನಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಆಲ್ಮೋಸ್ಟ್ ನಾವು ಟೆಂಪಲ್ ನಿಯರ್ ಇದ್ದೀವಿ. ನಾವಿವಾಗ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಮಗೆ ಶ್ರೀ ಲಕ್ಷ್ಮೀ ದೇವಿ ಗಿಡ್ಡಮ್ಮ ಮಳಲಿಯಮ್ಮ ದೇವಸ್ಥಾನ ಅಂತ ಹೇಳಿ. ಇದು ಟೆಂಪಲ್ ಬ್ಯಾಕ್ ಸೈಡಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನೋಡಿ ಕಾಣಿಸ್ತಿದೆಯಲ್ಲ, ಇದೇ ನಮ್ಮ ಮನೆ ದೇವರು ಶ್ರೀ 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 ಲಕ್ಷ್ಮೀ ದೇವಿ ನರಸಿಂಹಸ್ವಾಮಿ ದೇವಾಲಯ. ಈಗ ನಾನು ಏನೇನು ಬೇಕು, ನಾನು ಏನೇನು ಹರಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಐಟಮ್ಸ್ಗಳನ್ನ ತೊಗೋಬೇಕು. ಇನ್ನೂ ತುಂಬ ಐಟಮ್ಸ್ ತೊಗೊಳೋದು ಬಾಕಿ ಇದೆ. ಅದಕ್ಕೆ ನಾನಿವಾಗ ಐಟಮ್ ತೊಗೊಳಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ. ನಾವು ಪ್ರತಿ ಸಲ ಮಳಲಿಗೆ ಬಂದ್ರೂ ಈ ಒಂದು ಅಂಗಡಿಯಲ್ಲೇ ನಾವು ಐಟಮ್ಸ್ ತೊಗೊಳ್ಳೋದು. ನೋಡ್ತಾ ಇರ್ಬೋದು ಎಷ್ಟು ವೆರೈಟೀಸ್ ಆಫ್ ಹಾರಗಳಿದ್ದಾವೆ. ನನಗಿವಾಗ 2-3 ಹಾರಗಳು ಬೇಕು, ಮತ್ತು ಹೂವು, ಹಣ್ಣು, ಬಳೆ ಮತ್ತು ಕಾಯಿ ಇದೆಲ್ಲ ಬೇಕು. ನಾನು ಈ ಅಂಗಡಿಲಿ ತೊಗೋತಾ ಇದ್ದೀನಿ. ಏನೇನು ತೊಗೋತೀನಿ ಅಂತ ನೋಡಿ. ಮಾಡಂಗಿಲ್ವಾ? ಬಟ್ಟೆ ಅಂಗಡಿನ ನಿಮ್ಮದು? ಅಂಗಡಿ ಬರ್ತಿರ್ತಾರೆ ನಮ್ಮ ಮನೆಯವರೇ ಅನ್ಸುತ್ತೆ. ಹುಡುಗನೇ ಗಂಡ. ನನಗೆ ಒಂಚೂರು ವಯಸ್ಸಾಗ್ಬಿಟ್ಟೈತೆ ಬೇಗ. ನಿಮ್ಗೂ ಏನು ವಯಸ್ಸಾಗಿಲ್ಲ ತಾಳಿ. ಬೇಕಲ್ವಾ? ಇಬ್ರು ಇರ್ತಾರೆ ಇಲ್ಲಿ, ಇಬ್ರು ಇರ್ತಾರ. ನಾನು ನಮ್ಮ ಮನೆ ಇಬ್ರು ಇರ್ತೀವಿ. 70 ಸಾಕೋಬಹುದು. ಬೇಕಲ್ವಾ? ಇರಲಿ ಬಿಡಿ. ದೇವರಿಗೆ ಮಾತಾಡೋದಕ್ಕೆ ಒಂಥರ ಸ್ಟೇಷನ್ ತೋರ್ಸಲ್ಲ ಬಿಡಿ, ತೋರಿಸಲ್ಲ ಬಿಡಿ, ಪರವಾಗಿಲ್ಲ. ನನ್ನ ಫ್ರೆಂಡ್ಸ್ ನನಗೆ ಶೇರ್ ಮಾಡ್ತಾರೆ. ಮತ್ತೆ ಹಂಗಾದ್ರೆ ವೈರಲ್ ಆಗುತ್ತೆ, ತೋರಿಸ್ತೀನಿ. ಈ ಅಂಗಡಿಲಿ ನಾನು ಪ್ರತಿ ಸಲ ಹೋದಾಗ್ಲೂ ಇಲ್ಲೇ ನಾನು ಕಾಯಿ, ಹೂವು, ಹಣ್ಣು ಎಲ್ಲ ತೊಗೊಳ್ಳೋದು. ತುಂಬ ರೀಸನೇಬಲ್ ಪ್ರೈಸಲ್ಲಿ ಕೊಡ್ತಾರೆ. ನೀವೇನಾದರೂ ಮಳಲಿಗೆ ಹೋದರೆ ಒಂದ್ಸಲ ಈ ಶಾಪ್ನ ವಿಸಿಟ್ ಮಾಡಿ. ವಿಡಿಯೋ ಮಾಡಿಬಿಟ್ಟು ಇದರಲ್ಲಿ ಮುನ್ನಾರಲ್ಲಿ ಮಾಡಿದ್ದೆಲ್ಲ ಎಲೆ ಅಡಿಕೆ ಇದೆಯಾ? ಇದಕ್ಕೆ ಇಟ್ಟಿರ್ತೀನಿ. ಅಲ್ಲಲ್ಲ, ಈ 10 ರೂಪಾಯಿದಷ್ಟೇ ಇಟ್ಟಿರೋದು. ಇದಕ್ಕೆ ಇಟ್ಟಿರ್ತೀನಿ, ಅದು ತಗೊಳ್ಳಿ. ಎಲೆ ಅಡಿಕೆ, ಬೆಲ್ಲದ ಚಿಗಿಯಾ? ಬೆಲ್ಲದ ಚೀಲ ಅಲ್ಲಿಗೆ. ಇವಾಗ ಏನೇ ನೀವೆಲ್ಲ ಕೊಡ್ತಿದ್ದೀರಲ್ಲ, ಇವೆಲ್ಲ ಅಲ್ಲಿಗೆ ಇಟ್ಕೊಳ್ಳಿ. ಇದು ಪೂಜೆಗೆ ಮಾತ್ರ ಇದು ಇಟ್ಕೊಳ್ಳಿ. ನಾನಿಲ್ಲಿ ಕಾಯಿ, ಬಾಳೆಹಣ್ಣು, ಎಲೆ, ಅಡಿಕೆ, ಉದ್ಗಡ್ಡಿ, ಕರ್ಪೂರ, ಅರಿಶಿನ, ಕುಂಕುಮ ಮತ್ತು ಬೆಲ್ಲನ ತೊಗೊಂಡಿದ್ದೀನಿ. ಇದನ್ನೆಲ್ಲ ತೊಗೊಂಡೋಗ್ಬಿಟ್ಟು ನಾನು ದೇವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ನಾನು ಟೆಂಪಲ್ ಹತ್ರ ತೊಗೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಒಂದು ಹಾರನೂ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಟೆಂಪಲ್ಗೆ ಹೋಗಿ ನಾನು ಸಿಗ್ತೀನಿ. ಅಂಗಡಿ ಗೊತ್ತಿಲ್ಲ, ಅಂಗಡಿ ಬಗ್ಗೆ ಗೊತ್ತಿತ್ತು. ನಾನ್ ನಿಮ್ಮ ಅಂಗಡಿಗೆ ಲೋಕಿಗೆ ಬಟ್ಟೆ ಎಲ್ಲ, ಮದುವೆ ಬಟ್ಟೆ ಎಲ್ಲ ಇವ್ರ ಅಂಗಡಿಯಲ್ಲೇ ತೆಗ್ದಿರೋರು. ನಂದು ನಮ್ಮ ಉಮೇಶ್ ಅಣ್ಣ ಜಾಸ್ತಿ ತೋರಿಸಿ. ಹಾಕೊಡೋಣ. ಬಾಳೆಹಣ್ಣು, ಒಂದು ಹೂವಿನ ಹಾರ, 2 ಮೊಳ ಹೂವು. ಮಳಲಿಯಮ್ಮ ದೇವಸ್ಥಾನಕ್ಕೆ ಬಂದರೆ ಇವ್ರ ಅಂಗಡಿಲಿ ಎಲ್ಲ ತಗೊಳ್ಳಿ, ತುಂಬ ಚೆನ್ನಾಗಿ ಕೊಡ್ತಾರೆ. ರೀಸನಬಲ್ ಪ್ರೈಸಲ್ಲಿ ಕೊಡ್ತಾರೆ. ರೀಸನಬಲ್ ಪ್ರೈಸಲ್ಲಿ ಕೊಡ್ತಾರೆ. ಚೆನ್ನಾಗಿ ಮಾತಾಡ್ಸಿ. ಕಾಯಿ ಏನು ರೇಟ್ ಹಾಕಿ ಚಿಲ್ಲಿ? ಅಂಗಡಿ ನೇಮ್ ತೋರಿಸ್ಬಿಡಿ. ಹೋಲ್ಸೇಲ್ ಟ್ರೇಡರ್ಸ್ ಅಂತ ಇದೆಯಲ್ಲ, ಅದು ಪ್ರಮೋಷನ್ ನಾವು ಯಾರು ಮಾಡಲ್ಲ. ಅನ್ನೋದು ಆಪೋಸಿಟೇ ಇದೆ. ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾರೆ. ಒಂದ್ಸಲ ಬಂದು ವಿಸಿಟ್ ಮಾಡಿ. ನನ್ನ ಹೆಸರು ಹೇಳಿ, ಸ್ವಲ್ಪ ಕಮ್ಮಿ ಮಾಡ್ಕೋತಾರೆ. ರಾಧಾ ಅಂತ ಹೇಳಿದ್ರೆ ಇವರೇ ಓನರು. ಆಲ್ಮೋಸ್ಟ್ ನನಗೆ ಏನೇನು ಐಟಮ್ಸ್ ಬೇಕಿತ್ತಲ್ಲ, ಐಟಮ್ಸ್ನೆಲ್ಲ ತೊಗೊಂಡು ನಾನಿವಾಗ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀನಿ. ಪಾರಿವಾಳಗಳೆಲ್ಲ ಎಷ್ಟು ಚೆನ್ನಾಗಿ ಹಾರಾಡ್ತಿದ್ದಾವೆ ನೋಡಿ. ಈಗ ಟೆಂಪಲ್ ಒಳಗಡೆ ಹೋಗಿ ನಾನು ಅಲ್ಲಿ ಸಿಗ್ತೀನಿ. ನಾನು ಹರಕೆ ಮಾಡ್ಕೊಂಡಿದ್ದೆ, ಬೋರ್ ಕೊರೆಸಿದ ಮೇಲೆ ನೀರು ಬಂದರೆ 1 ಕೊಡಪಾನ ನೀರನ್ನ ನಾನು ದೇವಸ್ಥಾನಕ್ಕೆ ಕೊಡ್ತೀನಿ ಅಂತ ಹೇಳಿ
ತಾಯಿ ಅಭಿಷೇಕಕ್ಕೆ ಅಂತ ಹರಕೆ ಮಾಡ್ಕೊಂಡಿದ್ದೆ. ನಾವಿವಾಗ ಆ ನೀರನ್ನು ಕೂಡ ತೊಗೊಬಂದಿದ್ವಿ. ಇವಾಗ ನಾನು ಮಡ್ಲಕ್ಕಿಗೆ ಯಾವ ರೀತಿ ಜೋಡಿಸ್ತೀನಿ, ಏನೇನು ಮಡ್ಲಕ್ಕಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ಬನ್ನಿ ನೋಡೋಣ. ನಾನು ಮನೆಯಿಂದನೇ ಎಷ್ಟು ಬೇಕೋ ಅಷ್ಟು ಅಕ್ಕಿನ ತೊಗೊಬಂದಿದ್ದೆ. ಅದೇ ರೀತಿ ನಾನೊಂದು ತಟ್ಟೆ ತಂದಿದ್ನಲ್ಲ, ಆ ತಟ್ಟೆಗೆ ನನಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ಹಾಕ್ಕೊಂಡು ಎಲೆ, ಅಡಿಕೆ, ಬೆಲ್ಲನ ಇಟ್ಟು, ಅದಾದಮೇಲೆ ನಾನು ಅರಿಶಿನ, ಕುಂಕುಮ, ಬಳೆನ ನೋಡ್ಕೊಂಡು ಇಟ್ಕೊಳ್ಳಿ. ಯಾಕೆ ಅಂತಂದರೆ ಬಳೆ ಕೆಲವೊಂದು ಒಡೆದೋಗಿರೋ ಬಳೆನ ಮಡ್ಲಕ್ಕಿಯಲ್ಲಿ ಯಾವತ್ತೂ ಇಡಬಾರ್ದು. ಅದಕ್ಕೋಸ್ಕರ ಇವಾಗ ನಾನು ಏನು ತೊಗೊಬಂದಿದ್ನಲ್ಲ ಸೀರೆ, ಆ ಸೀರೆಗೆ ಒಂದು ಸೆರಗನ್ನ ನೋಡಿಕೊಂಡು ಆ ಸೆರಗಿಗೆ ನಾನು 1001 ರೂಪಾಯಿನ ಕಟ್ಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹರಕೆ ಮಾಡ್ಕೊಂಡಿದ್ದೆ. ಅದೇ ರೀತಿ ನಾನು 1001 ರೂಪಾಯಿನ ಹರಕೆಯಲ್ಲಿ ಕಟ್ಟಿ ಆ ಒಂದು ಸೆರಗಲ್ಲಿ ಕಟ್ಬಿಟ್ಟು ಇಟ್ಟಿದ್ದೀನಿ. ಆಮೇಲೆ ನಾನು ಬಾಳೆಹಣ್ಣು ಇಡ್ತಾಯಿದ್ದೀನಿ, ಒಂದು ಕಾಯಿ ಇಟ್ಟಿದ್ದೀನಿ. ಅದಾದಮೇಲೆ ನಾನು ತೊಗೊಂಡಿರೋ ಅಂತಹ ಹೂವನ್ನು ಕೂಡ ಅದ್ರ ಜೊತೆ ಇಟ್ಟು, ಎಲೆ ಅಡಿಕೆ ಮೇಲೆ 1 ರೂಪಾಯಿ ದುಡ್ಡು ಕೂಡ ಇಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಇವಾಗ ಆಲ್ಮೋಸ್ಟು ನನ್ನ ಒಂದು ಮಡ್ಲಕ್ಕಿ ಕೊಡೋದು ರೆಡಿ ಆಗಿದೆ. ಇವಾಗ ನಾನು ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ನಾನಿವಾಗ ದೇವಸ್ಥಾನದ ಒಳಗಡೆ ಹೋಗ್ತೀನಿ. ದೇವ್ರನ್ನೂ ಕೂಡ ತೋರಿಸ್ತೀನಿ. ನೀವು ನನ್ನ ಜೊತೆ ಬನ್ನಿ. ಇವಾಗ ನೀವು ದೇವ್ರನ್ನ ನೋಡ್ತಾ ಇರ್ಬೋದು. ಈ ರೀತಿಯಲ್ಲಿ ಭಕ್ತಾದಿಗಳು ಬಂದು ಅವ್ರ ಕೆಲಸ ಆಗುತ್ತೋ ಇಲ್ಲೋ ಅಂತ ಹೇಳಿಬಿಟ್ಟು ಈ ರೀತಿ ಹೂಗಳನ್ನ ಕೇಳ್ತಾರೆ. ನೋಡಿ ಯಾವ ರೀತಿ ಹೂವು ಆಗುತ್ತೆ, ಪ್ರಸಾದ ಆಗುತ್ತೆ ಅಂತ. ನಾವಿವಾಗ ಎಲ್ಲ ರೆಡಿ ಮಾಡ್ಕೊಂಡು ಬಂದು ಕೂತಿದ್ದೀವಿ. ಇದು ಕೂಡ ಒಂದು ದೇವರು. ಪ್ರತಿಯೊಂದು ಕಂಬದಲ್ಲೂ ಕೂಡ ಈ ದೇವಸ್ಥಾನದಲ್ಲಿ ಇದೆ. ಆ ದೇವಸ್ಥಾನನ ಕಾಯುತ್ತೆ ಅಂತ ಹೇಳ್ತಾರೆ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ದೇವ್ರನ್ನ ಎಷ್ಟು ರೀತಿಯಲ್ಲಿ ಅಲಂಕಾರ ಮಾಡಿದ್ದಾರೆ. ನಮ್ಮದು ಪೂಜೆ ಎಲ್ಲ ಆಯಿತು. ನಾನು ಕೊಟ್ಟಿರೋಂಥ ಸೀರೆ ದೇವರಿಗೆ ಅದನ್ನು ಕೂಡ ಹಾಕಿದ್ದಾರೆ. ಸಂಪೂರ್ಣವಾಗಿ ಕಣ್ತುಂಬ ದೇವ್ರನ್ನ ನೋಡಿಕೊಂಡು ಮನಸ್ಸು ಏನೋ ಒಂಥರ ನಿರಾಳ ಅನಿಸುತ್ತೆ. ಅದಾದಮೇಲೆ ನಮ್ಮ ಕೆಲಸಗಳು ಏನೇನಿತ್ತು ಅದನ್ನೆಲ್ಲನೂ ದೇವಸ್ಥಾನದಲ್ಲೇ ಮುಗಿಸ್ಕೊಂಡು ಅಲ್ಲಿರೋ ಅಂಥವ್ರಿಗೆ ತೊಗೊಂಡೋಗಿರೋಂಥ ಪ್ರಸಾದನ ಕೊಟ್ಟೆ. ಆದರೆ ವಿಡಿಯೋ ಮಾಡ್ಕೊಳ್ಳಿಲ್ಲ. ಅದಾದಮೇಲೆ ನಾನು ದೇವಸ್ಥಾನನ ಒಂದು 3 ರೌಂಡ್ ಸುತ್ತಿ ಆದಮೇಲೆ ಕುತ್ಕೊಂಡಿದ್ವಿ. ಈಗ ನೀವು ನೋಡ್ತಾ ಇರ್ಬೋದು ದೇವಸ್ಥಾನದ ಒಳಗಡೆ ವ್ಯೂ ಇದು. ತುಂಬ ಚೆನ್ನಾಗಿದೆ. ಯಾರೆಲ್ಲ ಮಳಲಿ ಅಮ್ಮ ದೇವಸ್ಥಾನಕ್ಕೆ ಬಂದಿಲ್ಲ, ಒಂದೇ ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ದಯವಿಟ್ಟು ಯಾರು ನನ್ನ ವೀಡಿಯೋಸ್ನ ನೋಡಿ ಹಾಗೆ ಹೋಗ್ಬಿಡಿ. ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೊಂದು ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ನೆಕ್ಸ್ಟ್ ಟೈಮು ವಿಡಿಯೋನ ಮಾಡೋದಕ್ಕೂ ಒಂದು ಪ್ರೋತ್ಸಾಹ ಅಂತ ಹೇಳ್ತೀನಿ. ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಮುಂದಿನ ವಿಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ರಾಧಾ ಭರತ್ ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಸೂನ್.